ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಸ್ಟೂಡೆಂಟಾ ಅಥವಾ ಕೆಲಸ ಹುಡುಕ್ತಿರೋ ಗ್ರ್ಯಾಜುಯೇಟಾ? ನಿಮಗೆ ಸಿಲೆಬಸ್ಸಲ್ಲಿ ತುಂಬ ಡೌಟ್ಸ್ ಇರ್ತವೆ, ಅಥವಾ ಇಂಟರ್ವ್ಯೂವಲ್ಲಿ ಏನು ಕೇಳ್ಬೋದು, ಅಯ್ಯೋ ಹೇಗೆ ಆನ್ಸರ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ ಅಲ್ವಾ? ನಾವೇನು ಮಾಡ್ತೀವಿ ಆಗ? ಹೋಗಿ ಗೂಗಲ್ ಸರ್ಚ್ ಮಾಡ್ತೀವಿ, ಒಂದು ಕ್ವೆಶನ್ ಕೊಡ್ತೀವಿ. ಆದರೆ ನಿಜವಾಗ್ಲೂ ನಮಗೆ ಬೇಕಾಗಿರೋ ಥರ ಉತ್ತರ ಸಿಗುತ್ತಾ ಅದರಲ್ಲಿ? ಪರ್ಸ್ನಲೈಸ್ಡ್ ಆನ್ಸರ್ ಬೇಕು ನಮಗೆ ಅಲ್ವಾ? ಅಲ್ಲಿರೋ ಗೂಗಲಲ್ಲಿರೋ ತೊಗೊಂಡು ನಾವು ಹೇಳಿದ್ರೆ ಅಷ್ಟೇ ಅಲ್ವಾ? ನಾವಿವಾಗ ಬ್ಯಾಂಕಿಂಗ್ ರಿಲೇಟೆಡ್ ಕೆಲಸ ಹುಡುಕ್ತಿರ್ತೀವಿ, ಗೂಗಲನ್ನು ನಿಮ್ಗೆ ಕೇಳಿದ್ರೆ ಕೊಡ್ಬೋದು, ಆದರೆ ನಿಮಗೆ ಪರ್ಸ್ನಲ್ ಆಗಿ ನಿಮ್ಮದೇ ಎಕ್ಸಾಕ್ಟ್ ಬೇಕಾಗಿರೋ ಥರ ನಿಮ್ಮ ಪ್ರೊಫೈಲಿಗೆ ಸೂಟ್ ಆಗೋ ಥರ ಆನ್ಸರ್ ಸಿಗಲ್ಲ ಅಲ್ವಾ? ಇಲ್ಲ ಹೋಗಲಿ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ನ ಕೇಳ್ತೀವ, ಒಂದೋ ಅವ್ರಿಗೆ ಟೈಮ್ ಇರಲ್ಲ, ಅಥವಾ ಎಲ್ಲರಿಗೂ ಎಲ್ಲ ಸಬ್ಜೆಕ್ಟ್ ಗೊತ್ತಿರಲ್ಲ, ಅಥವಾ ನಿಮಗೆ ಬೇಕಾಗಿರೋ ಸ್ಯಾಟಿಸ್ಫ್ಯಾಕ್ಟ್ರಿ ಆನ್ಸರ್ ಸಿಗಲ್ಲ. ಇಂಥ ಟೈಮಲ್ಲಿ ಏನು ಮಾಡ್ಬೋದು ಹಾಗಾದರೆ? ಫುಲ್ ಕನ್ಫ್ಯೂಷನ್. ಆದರೆ ಇದಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ ಅಂತ ನಾನು ಹೇಳ್ತೀನಿ. ಅದೇನೆಂದರೆ ChatGPT ಅಂತ ಒಂದು AI ಟೂಲ್. ನೀವು ಕೇಳೇ ಇರ್ತೀರ ಡೆಫಿನೆಟಾಗಿ, ಎಷ್ಟೊಂದು ಜನಕ್ಕೆ ಗೊತ್ತು, ಜನ AI ಯೂಸ್ ಮಾಡ್ತಿದ್ದಾರೆ, ChatGPT ಯೂಸ್ ಮಾಡ್ತಿದ್ದಾರೆ. ಆದ್ರೂ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಅಥವಾ ಗ್ರ್ಯಾಜುಯೇಟ್ಸಿಗೆ ಸ್ಟಿಲ್ ಅದನ್ನು ಹೇಗೆ ಯೂಸ್ ಮಾಡೋದು, ಅದರಿಂದ ಹೇಗೆ ನಾವು ನಮ್ಮ ಲೈಫ್ನ ಈಸಿ ಮಾಡ್ಕೋಬೋದು ಅನ್ನೋ ವಿಷಯನೇ ಗೊತ್ತಿರಲ್ಲ. ಸೊ ಹಾಗಾಗಿ ನಾನಿವತ್ತು ನಮ್ಮ ಸ್ಟೂಡೆಂಟ್ಸಿಗೆ ಅಥವಾ ಕೆಲಸ ಹುಡುಕ್ತಿರೋ ಗ್ರ್ಯಾಜುಯೇಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ChatGPT ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ChatGPT ಒಂದು AI ಟೂಲ್. ನೀವು ಕೇಳೋ ಯಾವ ಪ್ರಶ್ನೆಗೂ ಇದು ಡೈರೆಕ್ಟ್ ಆನ್ಸರ್ ಕೊಡುತ್ತೆ, ಮತ್ತು ಸಿಂಪಲ್ಲಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಆನ್ಸರ್ಸ್ನ ರೆಡಿ ಮಾಡಿ ಕೊಡುತ್ತೆ. ನೀವು ಇದ್ರ ಜೊತೆ ಮಾತಾಡ್ಬೋದು. ಓವರಾಲ್ ಆಗಿ ಹೇಳಬೇಕಂದ್ರೆ ಇದೊಂಥರ ಸ್ಮಾರ್ಟ್ ಅಸಿಸ್ಟೆಂಟ್ ಥರ, ನಿಮ್ಮ ಡೌಟ್ಸ್ ಸಾಲ್ವ್ ಮಾಡ್ಕೋಬೋದು, ನಿಮಗೆ ಹೊಸ ಐಡಿಯಾಸ್ ಕೊಡುತ್ತೆ. ಸೊ ಒಂದು ಒಳ್ಳೆಯ AI ಟೂಲ್, ನಮ್ಮ ಡೇ ಟು ಡೇ ಲೈಫ್ನ ಈಸಿ ಮಾಡುವಂತಹ ಒಂದು ಒಳ್ಳೆಯ AI ಟೂಲ್. ಅದೇ ನಿಮ್ಮ ಜೊತೆ ಮಾತಾಡುತ್ತೆ ಕೂಡ. ಅದು ನೀವು ಮಾತಾಡ್ಬೋದು, ಲಿಟ್ರಲಾಗಿ ಯಾವುದೋ ಒಂದು ಪರ್ಸನ್ ಜೊತೆ ಕೂತ್ಕೊಂಡು ಇಂಟರ್ವ್ಯೂ ಫೇಸ್ ಮಾಡ್ತಿರೋ ಥರನೇ ನೀವು ಅದಕ್ಕೆ ಒಂದು ಪ್ರಾಂಪ್ಟ್ ಕೊಟ್ಬಿಟ್ಟು, ನಂಗೆ ಈ ಥರ ನೀನು ಇಂಟರ್ವ್ಯೂವರ್, ನನ್ನನ್ನು ಇಂಟರ್ವ್ಯೂ ಮಾಡ್ತಿದ್ಯಾ, ನಂಗೆ ಕ್ವೆಶನ್ಸ್ಗಳು ನಾನು ಆನ್ಸರ್ ಮಾಡ್ತೀನಿ ಅಂತ ಅದ್ರ ಮುಂದೆ ಕೂತ್ಕೊಂಡು ನಿಮಗೆ ಎಲ್ಲ ಆನ್ಸರ್ಸ್, ಎಲ್ಲ ಕ್ವೆಶನ್ಸ್ ಕೇಳುತ್ತೆ. ನೀವು ಆನ್ಸರ್ ಮಾಡಿದ್ದಕ್ಕೂ ಫೀಡ್ಬ್ಯಾಕ್ ಕೂಡ ಕೊಡುತ್ತೆ. ನೀವು ಹೆಂಗೆ ಮಾಡಿದ್ರಿ ಅಥವಾ ಹೆಂಗೆ ನೀವು ಬೆಟರಾಗಿ ಮಾಡ್ಬೋದು ಅಂತ ಎಲ್ಲ ಹೇಳ್ಕೊಡುತ್ತೆ. HR ಥರ ಪ್ರಶ್ನೆ ಕೇಳ್ಬೋದು ಅದು ನಿಮಗೆ. ಇಲ್ಲ ನನಗೆ ಟೆಕ್ನಿಕಲ್ ಕ್ವೆಶನ್ಸ್ ಕೇಳು ಅಂದರೆ ಟೆಕ್ನಿಕಲ್ ಕ್ವೆಶನ್ಸ್ ಕೇಳುತ್ತೆ. ಸೊ ಈ ಥರ ನೀವು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಈವನ್ ನಿಮ್ಮ ಸ್ಕೂಲಲ್ಲಿ ಅಥವಾ ಕಾಲೇಜ್ ಎಕ್ಸಾಮ್ಸ್ಗೂ ಕೂಡ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಈಸಿ ವೇಸ್ ಹೇಳು, ನನಗೆ ಈ ಎಕ್ಸಾಮಲ್ಲಿ ನನಗೆ ಈ ಕ್ವೆಶನ್ಗೆ ಆನ್ಸರು ಲಾಂಗ್ ಆನ್ಸರ್ಸ್ ಇದೆ, ನನಗೆ ಅದನ್ನು ಬಿಡಿಸಿ ಹೇಳಿದ್ರೆ ಅರ್ಥ ಆಗೋ ಥರ ಹೇಳು, ನನಗೆ ಈಸಿಯಾಗಿ ಕಲ್ತ್ಕೊಳ್ಳೋ ಥರ, ಅರ್ಥ ಆಗೋ ಥರ ಅಂದರೆ ಅದಕ್ಕೂ ಹೆಲ್ಪ್ ಮಾಡುತ್ತೆ. ಇಷ್ಟೊಂದು ಉಪಯೋಗ ಇದೆ ChatGPTಯಲ್ಲಿ. ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು. ಟೆಕ್ನಾಲಜಿ ಅನ್ನೋದು ಒಂದು ವರ, ಬೂನ್ ಅಂತಲೇ ಹೇಳ್ತಾರೆ. ಆದರೆ ಅದನ್ನು ನಾವು ಹೇಗೆ ಉಪಯೋಗಿಸ್ಕೋತೀವಿ, ನಮಗೆ ಅನುಕೂಲ ಆಗೋ ಥರ, ಒಳ್ಳೇದಾಗೋ ಥರ, ಆವಾಗ ಆ ಥರ ಯೂಸ್ ಮಾಡ್ಕೊಂಡಾಗ ಡೆಫಿನೆಟಾಗಿ ಟೆಕ್ನಾಲಜಿ ಒಂದು ವರನೇ ಆಗಿರುತ್ತೆ. ತಪ್ಪೇ ಇಲ್ಲ ಅದನ್ನು, ಆ ಮಾತಲ್ಲಿ. ಈಗ ಅದನ್ನು ಹೇಗೆ ಯೂಸ್ ಮಾಡಬೇಕು, ChatGPT ಎಲ್ಲಿ ಸಿಗುತ್ತೆ ಎಲ್ಲನೂ ನೋಡೋಣ. ಫಸ್ಟು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳೋಣ. ಅಲ್ಲಿ ChatGPT ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ChatGPT ಆ್ಯಪ್ ನಿಮಗೆ ಕಾಣಿಸ್ತಾ ಇದೆ. ಸೊ ಜೆನ್ಯೂನ್ ಆ್ಯಪ್ ಚೂಸ್ ಮಾಡಿ, ಫೇಕ್ ಇರ್ಬೋದು ಒಂದೊಂದು. ಸೊ ದಿಸ್ ಇಸ್ ದ ರಿಯಲ್ ಆ್ಯಪ್. ChatGPT ಓಪನ್ AI ಕಂಪನಿದು, ಮತ್ತೆ 4.5 ರೇಟಿಂಗು, ಮತ್ತೆ 42 ಮಿಲಿಯನ್ ರಿವ್ಯೂಸ್ ಇದೆ. ಸೊ ದಿಸ್ ಇಸ್ ಡೆಫಿನೆಟ್ಲಿ ಒಂದು ಜೆನ್ಯೂನ್ ಆ್ಯಪು. ಸೊ ಇನ್ಸ್ಟಾಲ್ ಮಾಡಿ. ChatGPT ಆ್ಯಪನ್ನ ಓಪನ್ ಮಾಡಿದಾಗ ಇದು ಹೀಗೆ ಕಾಣಿಸುತ್ತೆ. ChatGPT ಆ್ಯಪ್ ಈ ಥರ ಇರುತ್ತೆ. ಸೊ ಕಂಟಿನ್ಯೂ, ಮತ್ತೆ ಇಲ್ಲಿ ಲಾಗಿನ್ ಆಪ್ಷನ್ ನೀವು ನೋಡ್ತಿರ್ಬೋದು. ಲಾಗಿನ್ ಮಾಡಿದ್ರೆ ಯು ಕ್ಯಾನ್ ಯೂಸ್ ಯಾವುದಾದ್ರು ಒಂದು ಐಡಿಯಲ್ಲಿ ಲಾಗಿನ್ ಹಾಕಿ. ಓಕೆ, ಸೊ ನಿಮ್ಮ ನೋಟಿಫಿಕೇಶನ್ಸ್ ಅಲೋ ಬೇಕು ಅಂತ ಹೇಳಿದ್ರೆ ಅಲೋ ಮಾಡಿ, ಇಲ್ಲಾಂದರೆ ಬೇಡ. ಹೀಗೆ ಕಾಣಿಸ್ತದೆ ನಿಮ್ಮ ChatGPT. ಇದು ನಿಮ್ಮ ChatGPT ಸ್ಕ್ರೀನು, ಹೋಮ್ ಸ್ಕ್ರೀನು. ಸೊ ನೀವಿಲ್ಲಿ ನೋಡ್ಬೋದು ವಾಟ್ ಕ್ಯಾನ್ ಐ ಹೆಲ್ಪ್ ವಿತ್ ಅಂತ ಇದೆ. ಸೊ ಕ್ರಿಯೇಟ್ ಇಮೇಜ್, ಸಮರೈಸ್ ಟೆಕ್ಸ್ಟ್, ಮೇಕ್ ಅ ಪ್ಲಾನ್, ಅನಲೈಸ್ ಇಮೇಜಸ್. ಸೊ ಈ ಥರ ಎಲ್ಲ ಆಪ್ಷನ್ಸ್ ಇದೆ. ಇದೆಲ್ಲ ನಾವು ಇನ್ನೊಂದು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಈಗ ಫಸ್ಟು ಚಾಟ್ ಹೆಂಗೆ ಮಾಡೋದು ChatGPTಗೆ ನಮಗೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸ್ಟಡೀಸ್ಗೆ ಅಥವಾ ಇಂಟರ್ವ್ಯೂ ಪರ್ಪಸ್ಗೆ ನಾವು ಹೇಗೆ ಇದನ್ನ ಯೂಸ್ ಮಾಡ್ಕೋಬಹುದು ಅಂತ ನೋಡೋಣ. ನಾನು ಫಸ್ಟು ಹಾಯ್ ಅಂತ ಕಳಿಸ್ತೇನೆ ಅದಕ್ಕೆ. ಓಕೆ, ಅದು ಹಾಯ್ ಅಂತ ಹೇಳ್ತು. ನಾನು ಇವಾಗ ಟೈಪ್ ಮಾಡ್ತೀನಿ, ಐ ವಾಂಟ್ ಟು ಲರ್ನ್ ಇಂಗ್ಲಿಷ್ ಫ್ರಮ್ ಬೇಸಿಕ್, ಹೆಲ್ಪ್ ಮೀ ಅಂತ ಕೇಳ್ತೀನಿ.
ನೋಡಿ, good. Let's build this step by step. Since you said you're a beginner, A2 level, we will focus on simple. ಯಾಕೆ ಇದು A2 ಲೆವೆಲ್ ಅಂತ ನೀವು ಹೇಳಿದಿರಾ ಅಂತ ಹೇಳಿದ್ರೆ, ನಾನು ಮೊದಲೇ ಒಂದು ಚಾಟ್ ಮಾಡಿದ್ದೆ ಅದ್ರ ಜೊತೆ. ಸೊ ಅದು ನೆನ್ಪಿಟ್ಕೊಂಡು ನನ್ಗೆ ಹೇಳ್ತಾ ಇದೆ. ನೀವು ಮೊದಲೇ A2 ಲೆವೆಲ್ ಇದೆಯಾ ಅಂತ ಹೇಳಿದ್ದಕ್ಕೆ ನಾನು ಒಂದು ಸಿಂಪಲ್ ಒಂದು ಪ್ರಾಕ್ಟಿಕಲ್ ಇಂಗ್ಲಿಷ್ ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನೀನು ಅಂತ ನನಗೆ ಕೊಟ್ಟಿದೆ, ನೋಡ್ಬೋದು ನೀವು ಇಲ್ಲಿ. ಸ್ಟೆಪ್ 1 ಬೇಸಿಕ್ ಸೆಂಟೆನ್ಸ್ ಸ್ಟ್ರಕ್ಚರ್ ಕೊಟ್ಟಿದೆ, ಡೈಲಿ ಯೂಸ್ ಸೆಂಟೆನ್ಸಸ್, ಬೇಸಿಕ್ ಗ್ರಾಮರು, ಸ್ಮಾಲ್ ಕಾನ್ವರ್ಸೇಷನ್ಸ್, ಡೈಲಿ ಪ್ರಾಕ್ಟೀಸ್ ಪ್ಲಾನ್. ಸೊ ಈ ತರ ಕೊಟ್ಟಿದೆ. ಓಕೆ, ನಾವೀಗ ಏನ್ ಮಾಡೋಣ, ನಾವ್ ಯಾವಾಗ್ಲೂ ಅಷ್ಟೇ ಪ್ರಾಂಪ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಪ್ರಾಂಪ್ಟ್ ಆಗ ನಾವ್ ಏನ್ ಇನ್ಪುಟ್ ಕೊಡ್ತೀವಿ ಚಾಟ್ ಜಿಪಿಟಿಗೆ ಅಂತ. ಸೊ ಪ್ರಾಂಪ್ಟ್ ನಾವ್ ಹೆಂಗ್ ಕೊಡ್ತೀವಿ, ನಮ್ಗೆ ಅದೇ ತರ ರಿಸಲ್ಟ್ ಬರುತ್ತೆ. ಅಂದ್ರೆ ನೀವು ಹೇಳ್ತೀರಲ್ವಾ, ನೀವು ಕಾಸಿಗೆ ತಕ್ಕ ಕಜ್ಜಾಯ ಅಂತ, ಅಥವಾ ನೀವ್ ಹೇಳ್ಬೋದು ನಾವ್ ಹೆಂಗೆ ಎಫರ್ಟ್ ಆಗಿ ಅಡ್ಗೆ ಮಾಡ್ತೀವಿ ಆ ತರ ಟೇಸ್ಟ್ ಬರುತ್ತೆ. ಸೊ ಅದೇ ತರ ನಮಗೆ ಹೆಂಗೆ ಪ್ರಾಂಪ್ಟ್ ನಾವ್ ಎಷ್ಟ್ ಚೆನ್ನಾಗಿ ಕೊಡ್ತೀವಿ ಅಷ್ಟ್ ಚೆನ್ನಾಗಿ ನಮ್ಗೆ ಚಾಟ್ ಜಿಪಿಟಿ ಆನ್ಸರ್ ಕೊಡುತ್ತೆ. ಸೊ ನಾನಿವಾಗ ನನ್ನ ಪ್ರಾಂಪ್ಟ್ ನ ಸ್ವಲ್ಪ ರಿಫೈನ್ ಮಾಡ್ತೀನಿ. ಸೊ ನಾನೇನ್ ಮಾಡ್ತೀನಿ, ಇದನ್ನ ತಗೊಂಡ್ ಹೋಗಿ ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು, ಫ್ರಮ್ ಬೇಸಿಕ್ ಥಿಂಕ್ ಐ ಆಮ್ 9th standard student and I have to learn English. Sorry, typing mistake. English in 30 days for my next academic year. So itra ಕೊಡ್ತೀನಿ ಅಂತ ಇಟ್ಕೊಳ್ಳಿ. ದಿಸ್ ಇಸ್ ಫಾರ್ ಸ್ಟೂಡೆಂಟ್ಸ್. ನಮಗೆ ಗ್ರಾಜುಯೇಟ್ಸ್, ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂಗೆ ನಂಗೆ ಬೇಕು, ಹೆಲ್ಪ್ ಮಾಡು ಆ ತರ ಕೇಳಿದ್ರೆ ಇದು ಕೊಡುತ್ತೆ. ಸೊ ಪ್ಲಾನ್, ಗಿವ್ ಮಿ ಅ ಪ್ಲಾನ್ ಸ್ಟಡಿ ಕೋರ್ಸ್ ಅಂತ ಕೊಟ್ಟು ನೋಡೋಣ ಹೇಗ್ ಕೊಡುತ್ತೆ ನೋಡೋಣ. ನೋಡಿ, ಸೊ ರಿಯಲಿಸ್ಟಿಕ್ ಗೋಲ್ ಅಂತ ಕೊಡ್ತಾ ಇದೆ. ಯಾಕಂದ್ರೆ ನಾನು ಸೆಟ್ ಮಾಡಿದ್ದೀನಿ, ನನ್ಗೆ ಈ ಟೈಮ್ ಲೈನ್ ಅಲ್ಲಿ ನನಗೆ ಇಂಗ್ಲಿಷ್ ಕಲಿಬೇಕಂತ. ನೋಡಿ, ಅದು ಡೈಲಿ ಟೈಮ್ ಕೂಡ ಹೇಳ್ತಾ ಇದೆ. 1 hour ಅಲ್ಲಿ ನಾವ್ ಏನೇನೆಲ್ಲ ಮಾಡ್ಬೋದು ಅಂತ. ಮತ್ತೆ 1 week ತನಕ ಅದು ನಮ್ಗೆ ನೀಟಾಗಿ ಇಂಗ್ಲಿಷ್ ಲರ್ನಿಂಗ್ ಪ್ಲಾನ್ ನ ಕೊಟ್ಟಿದೆ. ಓಕೆ, ಸೊ ಈಸಿ. ಇದು ಒಂದು ಟೈಪಿಂಗ್ ಮಾಡಿ ನಾವು ಔಟ್ಪುಟ್ ತಗೊಳ್ಳೋದು. ಈಗ ನಾವು ವಾಯ್ಸ್ ಕೊಟ್ಬಿಟ್ಟು ಕೂಡ ಮಾತಾಡ್ಬೋದು. ಯಾಕಂದ್ರೆ ಟೈಪ್ ಮಾಡಕ್ಕಾಗಲ್ಲ, ಒಂದ್ಸಲ ಉದ್ದ ಇರುತ್ತೆ. ಅಥವಾ ನಾವು ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳ್ಬೇಕು, ಅದಕ್ಕೆ ಅರ್ಥ ಆಗ್ಬೇಕು, ಅದು ಅರ್ಥ ಆಗ್ಬಿಟ್ಟು ನಮಗೆ ಕೊಡ್ಬೇಕು, ಆ ಥರ ಇರುತ್ತೆ. ಈಗ ನಾನು ವಾಯ್ಸ್ನ ಯೂಸ್ ಮಾಡ್ತೀನಿ. ಹಾಯ್ ಚಾಟ್ ಜಿಪಿಟಿ, ಐ ವಾಂಟ್ ಟು ಲರ್ನ್ ಇಂಗ್ಲಿಷ್ ಇನ್ 30 days, ಹೆಲ್ಪ್ ಮೀ. ಸೊ ಇದು ನೀವು ಕೊಟ್ಟಾಗ ನೋಡಿ, ಅದು ವಾಯ್ಸ್ ಕೂಡ ತಗೊಳುತ್ತೆ, ಸ್ಕೂಲ್ ಲೆವೆಲಲ್ಲಿ ಕೊಡುತ್ತೆ ನನಗೆ. ನಾನು ಯಾವ ಥರ ಕೇಳ್ತೀನಿ ಆ ಥರ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ನೀವು ಅನ್ಕೋಬೋದು, ಹಾಗಾದರೆ ಬರೀ ಇಂಗ್ಲೀಷ್ ಬರೋರಿಗೆ ಮಾತ್ರನಾ, ಕನ್ನಡ ಬರೋರಿಗೆ ಆಗಲ್ವಾ ಅಂತ. ಡೆಫಿನೆಟ್ಲಿ ನೀವು ಕನ್ನಡದಲ್ಲಿ ಕೂಡ ಕೇಳ್ಬೋದು. ಹಾಯ್ ಚಾಟ್ ಜಿಪಿಟಿ, ನನಗೆ 30 ದಿನದಲ್ಲಿ ಇಂಗ್ಲೀಷ್ ಕಲಿಬೇಕು. ಅದಕ್ಕೆ ನನಗೆ ವಾರದಲ್ಲಿ 2 hours ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋ ಥರ ಒಂದು ಒಳ್ಳೆ ಕೋರ್ಸ್ ರೆಡಿ ಮಾಡಿಕೊಡು. ನೋಡಿ, ಅದು ನಿಮಗೆ ಕನ್ನಡದಲ್ಲೂ ಕೂಡ ತಗೊಳುತ್ತೆ. ಅದೇ ನೀವು ಕನ್ನಡದಲ್ಲಿ ಮಾತಾಡಿ ನನಗೆ ಇಂಗ್ಲೀಷಲ್ಲಿ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಕೂಡ ರಿಸಲ್ಟ್ ಹೇಳುತ್ತೆ. ಸೊ ಇಲ್ಲಿ ನೀವು ನೋಡ್ತಾನೆ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿ ನನಗೆ ಅದು 1 ಮಂತ್ಗೆ ನೀಟಾಗಿ ಇಂಗ್ಲೀಷ್ ಪ್ರಾಕ್ಟೀಸ್ ಕೋರ್ಸ್ನ ರೆಡಿ ಮಾಡಿಕೊಟ್ಟಿದೆ. ಸೊ ಈ ರೀತಿ ನೀವು ಚಾಟ್ ಜಿಪಿಟಿನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇನ್ನೊಂದು ಹೇಳೋಣ, ನಾಳೆ ನನಗೆ IT ಇಂಟರ್ವ್ಯೂ ಇದೆ, ಇದು HR ಇಂಟರ್ವ್ಯೂ. ನನಗೆ ಒಂದು ಕ್ವೆಶನ್ ರೆಡಿ ಮಾಡಿಕೊಡ್ತೀಯಾ HR ಕೇಳೋ ಥರದ್ದು? ಓಕೆ, ನೋಡಿ, ಸೊ ಇಂಟರ್ವ್ಯೂ ಕ್ವೆಶನ್ಸ್ ಇದೆ. ಅದು ನೋಡಿ, ನಾನು ಇಂಗ್ಲೀಷಲ್ಲೇ ಕನ್ನಡದಲ್ಲೇ ಹೇಳಿದ್ದು, ಅದೇ ಸುಮಾರು ರೆಸ್ಪಾನ್ಸ್ನ ಕನ್ನಡದಲ್ಲಿ ಕೊಟ್ಬಿಟ್ಟು ಆ್ಯಕ್ಚುಲಿ ಏನು ಬೇಕೋ ಅದನ್ನು ಇಂಗ್ಲೀಷಲ್ಲಿ ಕೊಟ್ಟಿದೆ. ಯಾಕಂದರೆ ಆಬ್ವಿಯಸ್ಲಿ HRs ನಮಗೆ ಇಂಗ್ಲೀಷಲ್ಲೇ ಕ್ವೆಶನ್ಸ್ ಕೇಳೋದು. ಸೊ ಈ ರೀತಿ ನಿಮಗೆ ಹೆಲ್ಪ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದೆ ಕ್ವೆಶನ್ಸ್ ಅಲ್ವಾ. ಸೊ ಈ ರೀತಿ ನೀವು ಆರಾಮಾಗಿ ಚಾಟ್ ಜಿಪಿಟಿನ ಯೂಸ್ ಮಾಡ್ಬೋದು.
ಅಕಸ್ಮಾತ್ ನೀವು ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತಾ ಏನೋ ಒಂದು ಡೌಟ್ ಬಂತು, ಅದನ್ನು ಹೇಗೆ ಏನು ನಂಗೆ ಅರ್ಥ ಆಗ್ತಿಲ್ಲ ಅಂದರೆ ನೀವು ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ, ಯೂಸ್ಫುಲ್ ಅನ್ನಿಸ್ತಾ ಏನು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಅಥವಾ ನೀವೇನಾದ್ರು ಅಪ್ಪ ಅಮ್ಮ ಆಗಿದ್ರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳೊಂದಿಗೆ ಶೇರ್ ಮಾಡಿ, ನಿಮ್ಮ ಬ್ರದರ್ ಸಿಸ್ಟರ್ ಕಸಿನ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಎಜುಕೇಷನಲ್ ಪರ್ಪಸಿಂದ. ಸೊ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.